ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಎನರ್ಜಿಯ ಪ್ರಕಾರ ನೀವು ಎಲ್ಲೋ ಒಂದು ಕಡೆ ತುಂಬ ಹಾರ್ಡ್ ಆಗಿಬಿಟ್ಟಿದ್ದೀರಾ, ಇಲ್ಲಾಂದರೆ ಸಂಪೂರ್ಣ ಸ್ಟೋನ್ ಹಾರ್ಟೆಡ್ ಆಗಿಬಿಟ್ಟಿದ್ದೀರಾ. ಕೆಲವರು ನಿಮ್ಮ ಪಾರ್ಟ್ನರ್ ನಿಮಗೆ ಎಷ್ಟು ಪೇನ್, ಎಷ್ಟು ಹರ್ಟ್ ಕೊಟ್ಟ ಮೇಲೆ ಈಗ ನೀವು ಯಾರ ಮೇಲೂ ಟ್ರಸ್ಟ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಬಹುಶಃ ನಿಮ್ಮ ಸುತ್ತಲಿರುವ ಜನರ ಮೇಲೂ ನೀವು ಮೊದಲಿನ ಹಾಗೆ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರಾದರೂ ನಿಜವಾದ ಮನಸ್ಸಿನಿಂದ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಬಂದರೂ ಕೂಡ, ಯಾರಾದರೂ ನಿಮ್ಮ ಜೊತೆ ಮಾತಾಡಿದ್ರು ನೀವು ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ಕೆಲವರು ನೋಡ್ತಾ ಇರ್ಬೋದು. ತುಂಬ ಹಾರ್ಡ್ ಆದ ಎನರ್ಜಿ, ಸ್ಟೋನ್ ಹಾರ್ಟೆಡ್ ಆಗಿರುವಂತಹ ಎನರ್ಜಿ. ಲವ್ ಮೇಲಿನ ಟ್ರಸ್ಟ್ ಹೋಗ್ಬಿಟ್ಟಿದೆ, ರಿಲೇಷನ್ಶಿಪ್ ಮೇಲಿನ ಟ್ರಸ್ಟ್ ಕೂಡ ಹೋಗ್ಬಿಟ್ಟಿದೆ. ಬಹುಶಃ ನಿಮ್ಮ ಹಾರ್ಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿರ್ಬೋದು. ಅದಕ್ಕೆ ಈ ಎಲ್ಲ ವಿಷಯಗಳು ನಿಮ್ಮ ಲೈಫ್ನಲ್ಲಿ ಆಗ್ತಾ ಇದೆ. ನೀವು ನಿಮ್ಮ ಹಾರ್ಟನ್ನು ಬ್ಲಾಕ್ ಆಗೋದಕ್ಕೆ ಬಿಡಬಾರ್ದು. ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಬೇಡಿ. ಎಲ್ಲರೂ ನಿಮಗೆ ಚೀಟ್ ಮಾಡ್ತಾರೆ ಅಥವಾ ಹರ್ಟ್ ಮಾಡ್ತಾರೆ, ಎಲ್ಲರೂ ಅವರ ಬೆನಿಫಿಟ್ ಮಾತ್ರ ನೋಡ್ತಾರೆ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಎನರ್ಜಿ ಈಗ ಹಾಗೇ ಇದೆ. ಬಹುಶಃ ಮೊದಲಿಗಿಂತ ಈಗ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ ಅಥವಾ ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ. ನಿಮ್ಮ ಎಮೋಷ್ನಲ್ ಸೈಡನ್ನು ನೀವು ತುಂಬ ಸಪ್ರೆಸ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಈ ವಿಷಯದ ಮೇಲೆ ನೀವು ವರ್ಕ್ ಮಾಡಬೇಕಾಗಿದೆ. ಮೂಮೆಂಟ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ, ಆದರೆ ಹೇಗೆ ನಿಮ್ಮವರೆಗೆ ಬರಬೇಕು ಅನ್ನೋ ದಾರಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅವರು ನಿಮ್ಮನ್ನು ನೋಡ್ತಿರುವ ರೀತಿ ಯಾವ ರೀತಿ ಇದೆ ಅಂದರೆ, ನೀವು ಅವರ ಮೇಲೆ ತುಂಬ ಆ್ಯಂಗ್ರಿ ಇದ್ದೀರಾ, ಸಿಟ್ಟಿದ್ದೀರಾ, ಅವರ ಮೇಲೆ ತುಂಬ ಹರ್ಟ್ ಆಗಿದ್ದೀರಾ, ಇನ್ನೂ ಅವರನ್ನು ನೀವು ಫರ್ಗ್ಯೂ ಮಾಡಿಲ್ಲ ಅನ್ನೋ ಹಾಗೆ ಅವ್ರಿಗೆ ಕಾಣ್ತಾ ಇದೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಹೋಗಿ ಮಾತಾಡಲಿ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ನಿಮ್ಮ ನೇಚರ್ ಗೊತ್ತಿದೆ. ಬಹುಶಃ ಅವರು ಬಂದು ಮಾತಾಡಿದ್ರೆ ನೀವು ಅವ್ರ ಜೊತೆ ಜಗಳ ಮಾಡಬಹುದು, ಕೋಪದಲ್ಲಿ ಮಾತಾಡಬಹುದು, ಅವರ ಈಗೋಗೆ ಹರ್ಟ್ ಆಗುವ ಹಾಗೆ ಏನಾದರೂ ಹೇಳ್ಬೋದು ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರು ಬರಬೇಕು ಅನ್ನೋ ಫೀಲಿಂಗ್ಸ್ ಇದ್ದರೂ ಕೂಡ ಈ ಟೈಮ್ನಲ್ಲಿ ಅವರನ್ನು ಅವರು ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಬರಬೇಕು ಅನ್ನೋ ಆಸೆ ಇದೆ, ಆದರೆ ಅವರನ್ನೇ ಅವರು ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ನಿಮ್ಮ ಎನರ್ಜಿ ಓಪನ್ ಆಗಿ ಕಾಣಿಸ್ತಾ ಇಲ್ಲ. ನೀವು ಸಂಪೂರ್ಣ ಕ್ಲೋಸ್ಡ್ ಎನರ್ಜಿಗೆ ಹೋಗಿದ್ದೀರಾ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಈ ಟೈಮ್ನಲ್ಲಿ ಅವರು ಬಂದು ಮಾತಾಡಿದ್ರು ಬಹುಶಃ ನೀವು ರೆಡಿ ಇರೋದಿಲ್ಲ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋದಕ್ಕೂ ರೆಡಿ ಇರೋದಿಲ್ಲ, ಅಥವಾ ನೀವು ಈಗಾಗಲೇ ಒಂದು ಫೈನಲ್ ಡಿಸಿಷನ್ ತೊಗೊಂಡಿರ್ಬೋದು. ಕ್ಲೋಸ್ಡ್ ಎನರ್ಜಿ, ನೀವೀಗ ತುಂಬ ಕ್ಲೋಸ್ಡ್ ಎನರ್ಜಿಯಲ್ಲಿದ್ದೀರಾ. ನೀವು ಈಗಾಗಲೇ ಮನಸ್ಸಿನಲ್ಲಿ ಒಂದು ಡಿಸಿಷನ್ ತೊಗೊಂಡಿರಬಹುದು. ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಬಂದರು, ಕೊನೆಯ ಚಾನ್ಸ್ ಕೇಳಿದ್ರು, ನಾನು ಇನ್ನೊಂದು ಚಾನ್ಸ್ ಕೊಡೋದಿಲ್ಲ ಅನ್ನೋ ರೀತಿ ಕೆಲವರು ತೀರ್ಮಾನ ಮಾಡಿರಬಹುದು. ಎಲ್ಲರ ವಿಷಯದಲ್ಲಿ ಅಲ್ಲ. ಬಹುಶಃ ಅವರಿಗೆ ರಿವೆಂಜ್ ತೋರಿಸ್ಬೇಕು ಅನ್ನೋ ಫೀಲಿಂಗ್ ಕೂಡ ಕೆಲವರಲ್ಲಿ ಇರಬಹುದು, ಅಥವಾ ನೀವು ಅನುಭವಿಸಿದ ಪೇಯ್ನ್ ಅವರು ಅನುಭವಿಸ್ಬೇಕು ಅನ್ನೋ ಆಸೆ ನಿಮ್ಮೊಳಗೆ ಇದೆ. ಸೊ ಅದೇ ಎನರ್ಜಿ ಇದೆ. ನೀವು ತುಂಬ ಡೀಪಾದ ಪೇಯ್ನ್ ಅನುಭವಿಸಿದ್ದೀರ. ನಾನಿಷ್ಟು ಟ್ರಸ್ಟ್ ಮಾಡಿದ ವ್ಯಕ್ತಿಯೇ ನನಗೆ ಈ ರೀತಿ ರೂಡಾಗಿ ಬಿಹೇವ್ ಮಾಡಿದ್ದಾರೆ, ಇನ್ನು ಯಾರನ್ನು ಟ್ರಸ್ಟ್ ಮಾಡೋದು, ನೀವು ಅವರನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಆಗಿ ಇರಬೇಕು, ಯಾವಾಗಲೂ ಅವರು ಮತ್ತು ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದ ವ್ಯಕ್ತಿಯೇ ನಿಮಗೆ ತುಂಬ ಹರ್ಟ್ ಮಾಡಿದಾಗ ಈ ಫೀಲಿಂಗ್ಸ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬಂದಿದೆ. ಹಾಗಾಗಿ ಈಗ ನೀವು ಎಲ್ಲರನ್ನೂ ಅದೇ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಕೆಲವರ ಎನರ್ಜಿ ಇದೆ. ನಿಜವಾಗ್ಲೂ ನಿಮ್ಮನ್ನು ಲವ್ ಮಾಡುವವರನ್ನು ನೀವು ಗಮನಿಸ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದೆ, ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಅನ್ಕಂಡೀಷ್ನಲ್ ಲವ್ ಮಾಡುವ ಜನ ಇದ್ದಾರೆ, ಅವರ ಕಡೆ ನಿಮ್ಮ ಗಮನ ಹೋಗ್ತಾ ಇಲ್ಲ. ನಿಮ್ಮ ಫೋಕಸ್ ಈ ವ್ಯಕ್ತಿಯ ಮೇಲೆ ಇದೆ.
ಅವರನ್ನು ನೋಡಿ ಬೇರೆಯವರನ್ನು ಜಡ್ಜ್ ಮಾಡ್ತಾ ಇದ್ದೀರಾ. ಇದು ಎಲ್ಲೋ ಒಂದು ಕಡೆ ನಿಮ್ಮ ಮಿಸ್ಟೇಕ್ ಕೂಡ ಆಗಿದೆ. ಈ ವಿಷಯವನ್ನು ನೀವು ಚೇಂಜ್ ಮಾಡಬೇಕಾಗಿದೆ. ನಾನು ಶುಗರ್ ಕೋಟೆಡ್ ರೀಡಿಂಗನ್ನು ಮಾಡ್ತಾ ಇಲ್ಲ. ತುಂಬ ದಿನಗಳಿಂದ ರೀಡಿಂಗನ್ನು ನೋಡ್ತಾ ಇರುವವರಿಗೆ ಗೊತ್ತಾಗಿರುತ್ತೆ. ಇಲ್ಲಿ ಯಾವ ಎನರ್ಜಿ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅದನ್ನೇ ನಾನು ನಿಮ್ಮವರೆಗೆ ತಲುಪಿಸ್ತಾ ಇದ್ದೀನಿ. ಬ್ಯಾಲೆನ್ಸ್ ಎನರ್ಜಿ. ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು. ನಿಮ್ಮ ಪ್ರಾಕ್ಟಿಕಲ್ ಸೈಡ್ ಮತ್ತು ಎಮೋಷ್ನಲ್ ಸೈಡ್ ಮಧ್ಯ ಬ್ಯಾಲೆನ್ಸ್ ಬರಬೇಕು. ಆ ಬ್ಯಾಲೆನ್ಸ್ ಬಂದಿಲ್ಲ ಅಂದರೆ ಲೋನ್ಲಿನೆಸ್ ಎನರ್ಜಿ. ನಿಮ್ಮ ಎನರ್ಜಿಯಲ್ಲೇ ಒಂದು ಡೀಪ್ ಲೋನ್ಲಿನೆಸ್ ಇದೆ. ನಿಮ್ಮ ಹೃದಯದ ಒಳಗೆ ಎಲ್ಲೋ ಒಂದು ಮೂಲೆಯಲ್ಲಿ ನೀವು ತುಂಬ ಲೋನ್ಲಿ ಆಗಿದ್ದೀರಾ, ತುಂಬ ಸ್ಯಾಡ್ ಆಗಿದ್ದೀರಾ, ತುಂಬ ಅಪ್ಸೆಟ್ ಆಗಿದ್ದೀರಾ. ಆದರೆ ಆ ಸೈಡನ್ನು ನೀವು ಹೊರಗಡೆ ಜಗತ್ತಿಗೆ ತೋರಿಸ್ತಾ ಇಲ್ಲ. ಅದನ್ನು ಸಂಪೂರ್ಣ ಹೈಡ್ ಮಾಡ್ಕೊಂಡಿದ್ದೀರಾ. ಮೊದಲು ನೀವು ಸೋಷಿಯಲ್ ಸರ್ಕಲ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ಬೋದು, ಜನರ ಜೊತೆ ಮಾತಾಡ್ತಿದ್ರಿ, ಸಮಯ ಕಳೀತಾ ಇದ್ರಿ. ಆದರೆ ಕೆಲವರು ಈಗ ಹಾಗಿಲ್ಲ. ಈಗ ನೀವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀರಾ. ನಿಮ್ಮನ್ನು ನೀವು ಸಂಪೂರ್ಣ ಅಲೋನ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಿನ ಒಳಗಡೆ ಎಲ್ಲೋ ಯಾರಿಗೂ ಕಾಣಿಸದ ಮರೆತು ಕೂತು ಬಿಡಬೇಕು ಅನ್ನೋ ಫೀಲಿಂಗ್ ಇದೆ. ಎಲ್ಲವನ್ನ ಮರೀಬೇಕು, ಸುಮ್ಮನೆ ಕೂತ್ಕೊಳ್ಬೇಕು ಅನ್ನೋ ಫೀಲಿಂಗ್ ಇದೆ. ಇನ್ನು ಯಾರನ್ನು ಫೇಸ್ ಮಾಡಬಾರ್ದು, ಯಾರ ಜೊತೆಯೂ ಮಾತಾಡಬಾರ್ದು ಅಂತ ಕೆಲವೊಂದು ಸಲ ಅನ್ನಿಸ್ತಾ ಇದೆ. ನೀವು ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದೀರಾ. ಆದರೆ ಯಾಕೆ ಎಲ್ಲರಿಂದ ಎಸ್ಕೇಪ್ ಆಗ್ತಾ ಇದ್ದೀರಾ? ಯಾಕೆ ಪ್ರತಿಯೊಂದು ವಿಷಯದಿಂದ ದೂರ ಓಡ್ತಾ ಇದ್ದೀರಾ? ಫೇಸ್ ಮಾಡಿ. ಕೆಲವೊಮ್ಮೆ ಸಿಚುವೇಶನನ್ನು ಫೇಸ್ ಮಾಡೋದೇ ಸೊಲ್ಯೂಷನ್ ಆಗಿರುತ್ತೆ. ಹಾಗಾಗಿ ನೀವು ಎಲ್ಲರಿಂದ ಎಸ್ಕೇಪ್ ಆಗ್ತಾ ಇರುವ ಹಾಗೆ ಕೂಡ ಎನರ್ಜಿ ಇದೆ. ಎಲ್ಲರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಅದನ್ನು ಮಾಡಬೇಡಿ. ನಿಮ್ಮ ಎನರ್ಜಿಯನ್ನು ನಿಧಾನವಾಗಿ ನೀವು ಓಪನ್ ಮಾಡ್ಕೊಳ್ಳಿ. ಅದನ್ನು ಹೇಗೆ ಮಾಡೋದು? ಜನರ ಜೊತೆ ಮಾತಾಡಿ. ಮನಸ್ಸು ಇಲ್ದಿದ್ರೂ ಮಾತಾಡಿ. ಈಗ ನೀವು ಆ ಎನರ್ಜಿಯಲ್ಲಿಲ್ಲ ಅನ್ನೋದು ಕೂಡ ನನಗೆ ಗೊತ್ತು. ಯಾರ ಜೊತೆ ಮಿಕ್ಸ್ ಆಗಬೇಕು ಅನ್ನೋ ಮನಸ್ಸು ಬರೋದಿಲ್ಲ. ಅಂದರೆ ಕೇವಲ ರಿಲೇಷನ್ಶಿಪ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇರೋದ್ರಿಂದ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀರಾ. ಆದರೂ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಇಷ್ಟ ಆಗುವ ಕೆಲಸಗಳನ್ನು ಮಾಡಿ. ನಿಮ್ಮ ಹಾರ್ಟನ್ನು ಓಪನ್ನಾಗಿಟ್ಕೊಳ್ಳಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಿದ್ರೆ ನೀವು ಅವರಿಂದ ದೂರ ಹೋಗಬೇಡಿ. ಜಸ್ಟ್ ಎಂಜಾಯ್ ಯುವರ್ ಲೈಫ್. ಸ್ವಲ್ಪ ನಿಮ್ಮ ಗಮನವನ್ನು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬೇರೆ ಕಡೆಗೆ ತಿರುಗಿಸಿ. ನೀವು ಆ ವ್ಯಕ್ತಿಯೊಳಗೆ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂದರೆ ನಿಮ್ಮನ್ನು ನೀವು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದನ್ನೇ ಮರೆತುಬಿಟ್ಟಿದ್ದೀರಾ. ಸ್ವಲ್ಪ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿದ್ರೆ ನಿಮ್ಮ ಬೆಟರ್ ನಿಮಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಬೆಟರ್ ಫೀಲ್ ಮಾಡ್ಬೋದು ನೀವು. ಈಗ ನೀವು ಲೋನ್ಲಿನೆಸ್ ಈ ಎನರ್ಜಿಯಲ್ಲೇ ಇದ್ದೀರಾ. ಇದರ ರೀಸನ್ ಏನು? ಬ್ಲಾಕೇಜ್, ಬ್ಯಾಲೆನ್ಸ್ ಇಲ್ಲ. ನಿಮ್ಮ ಎಮೋಷ್ನಲ್ ಸೈಡ್ ಮತ್ತು ಪ್ರಾಕ್ಟಿಕಲ್ ಸೈಡ್ ನಡುವೆ ಬ್ಯಾಲೆನ್ಸ್ ಇಲ್ಲ. ಎಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕು, ಎಲ್ಲಿ ಎಮೋಷ್ನಲ್ ಆಗಿರಬೇಕು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಚೀಟಿಂಗ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಚೀಟ್ ಮಾಡಿರ್ಬೋದು, ಅಥವಾ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ನೆಗ್ಲೆಕ್ಟ್ ಮಾಡಿರ್ಬೋದು, ಇಗ್ನೋರ್ ಮಾಡಿರ್ಬೋದು, ಅಥವಾ ಕೆಲವರ ವಿಷಯದಲ್ಲಿ ನಿಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ಕೆಲವರ ಕೇಸ್ನಲ್ಲಿ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು. ಆದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಅಂದ್ಕೊಳ್ಬೇಡಿ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಥರ್ಡ್ ಪರ್ಸನ್ ಅನ್ನೋರು ಬಂದಿರ್ಬೋದು. ನಿಮಗೆ ರೆಸೊನೇಟ್ ಆಗುವ ಭಾಗವನ್ನು ಮಾತ್ರ ತಗೊಳ್ಳಿ. ರೆಸೊನೇಟ್ ಆಗದ ಭಾಗವನ್ನು ಅಲ್ಲಿಗೆ ಬಿಟ್ಬಿಡಿ. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ನಿಮಗೆ ಚೀಟ್ ಮಾಡಿರ್ಬೋದು, ಇನ್ನೊಬ್ರಿಗಾಗಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಈ ವ್ಯಕ್ತಿ ಹೀಗೆ ಮಾಡ್ತಾರೆ ಅಂತ ನೀವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಈ ಘಟನೆ ನಿಮಗೆ ತುಂಬ ಪೇಯ್ನ್ಫುಲ್ ಆಗಿದೆ. ನೀವು ಲೈಫ್ನಲ್ಲಿ ಅನುಭವಿಸಿದ ಅತಿ ದೊಡ್ಡ ಪೇಯ್ನ್ಗಳಲ್ಲಿ ಇದು ಒಂದು. ಇನ್ನೊಂದು ವಿಷಯ ಕೂಡ, ಈ ಕನೆಕ್ಷನ್ನ ಫೌಂಡೇಶನ್ ಸರಿಯಾಗಿರಲಿಲ್ಲ. ಯಾವುದೇ ರಿಲೇಷನ್ಶಿಪ್ನ ಫೌಂಡೇಶನ್ ಅಂದರೆ ಲಾಯಲ್ಟಿ, ಡಿವೋಷನ್, ಹಾನೆಸ್ಟಿ, ಈ ಎಲ್ಲ ವಿಷಯಗಳು. ಆದರೆ ಈ ಕನೆಕ್ಷನಲ್ಲಿ ಆ ಬೇಸೇ ಸ್ಟ್ರಾಂಗ್ ಇರಲಿಲ್ಲ. ಮೊದಲಿನಿಂದಲೇ ಈ ವ್ಯಕ್ತಿ ನಿಮ್ಮ ಜೊತೆ ಸುಳ್ಳು ಹೇಳ್ತಾ ಬಂದಿರಬಹುದು. ಕೆಲವೊಂದು ವಿಷಯಗಳಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಿರ್ಬೋದು, ಮೈಂಡ್ ಗೇಮ್ಸ್ ಆಡಿರಬಹುದು, ಅಥವಾ ಮೊದಲಿನಿಂದಲೇ ಟೈಮ್ ಪಾಸ್ ಉದ್ದೇಶದಿಂದ ಕೆಲವರು ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಒಟ್ಟಿನಲ್ಲಿ ಈ ಕನೆಕ್ಷನ್ನ ಫೌಂಡೇಶನ್ ಮೊದಲಿನಿಂದಲೇ ವೀಕ್ ಆಗಿತ್ತು. ಯುವರ್ ಎಫರ್ಟ್ಸ್ ಎನರ್ಜಿ. ಆದರೆ ಈ ಕನೆಕ್ಷನ್ಗಾಗಿ ನೀವು ತುಂಬ ಮಾಡಿದ್ದೀರಾ, ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಸಣ್ಣ ಸಣ್ಣ ಎಫರ್ಟ್ಸನ್ನು ಕೂಡ ನೀವು ಯಾವಾಗಲೂ ಮಾಡ್ತಾಯಿದ್ರಿ. ಅವರಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಬರದೇ ಇದ್ದರೂ ಕೂಡ ನೀವೇ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರಿ. ಗುಡ್ ನೈಟ್ ಮೆಸೇಜ್ ಬರದೇ ಇದ್ದರೂ ಕೂಡ ನೀವೇ ಗುಡ್ ನೈಟ್ ಹೇಳ್ತಾ ಇದ್ರಿ. ಕಾಲ್ ಮಾಡಬೇಕಾದ್ರೂ ನೀವೇ ಮೊದಲು ಕಾಲ್ ಮಾಡ್ತಾಯಿದ್ರಿ. ಅವರು ಸಿಟ್ಟಲ್ಲಿದ್ದಾಗ ನೀವೇ ಹೋಗಿ ಮಾತಾಡ್ತಾಯಿದ್ರಿ. ಈ ರೀತಿಯ ಸಣ್ಣ ಸಣ್ಣ ಆ್ಯಕ್ಷನ್ಸ್ ಮೂಲಕ ಈ ಕನೆಕ್ಷನನ್ನು ನೀವು ಮೇಂಟೈನ್ ಮಾಡಿದ್ದೀರಾ. ಈ ಸಣ್ಣ ಎಫರ್ಟ್ಸ್ ತುಂಬ ವ್ಯಾಲ್ಯೂ ಆಗಿತ್ತು. ಆದರೆ ಆ ವ್ಯಕ್ತಿ ಅಷ್ಟೊಂದು ಎಫರ್ಟ್ಸ್ ಹಾಕ್ತಾ ಇರಲಿಲ್ಲ. ಈಗ ಆ ಸಣ್ಣ ಸಣ್ಣ ಎಫರ್ಟ್ಸನ್ನು ಕೂಡ ನೀವು ನಿಲ್ಲಿಸಿದ್ದೀರಾ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ.
ಈಗ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೊಳಗೆ ಈ ಕನೆಕ್ಷನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಡೆಪ್ತ್ ಏನು, ಅದರ ವ್ಯಾಲ್ಯೂ ಏನು, ಅದನ್ನು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅವರ ಕಡೆಯಿಂದ ಯಾವುದೇ ಆ್ಯಕ್ಷನ್ ಬರ್ತಾ ಇಲ್ಲ, ಯಾವ ಮೂಮೆಂಟ್ ಕೂಡ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ನೀವು ಕೂಡ ಈ ಕನೆಕ್ಷನ್ಗಾಗಿ ಏನೂ ಮಾಡ್ತಾ ಇಲ್ಲ, ನೀವು ಕೂಡ ಸಂಪೂರ್ಣ ಸ್ಟಾಪ್ ಆಗಿಬಿಟ್ಟಿದ್ದೀರಾ. ಈಗ ನಿಮ್ಮ ಪಾರ್ಟ್ನರ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಏನೂ ಮಾಡ್ತಿಲ್ಲ, ಅವರು ಏನೂ ಮಾಡ್ತಾ ಇಲ್ಲ, ನಾನು ಹೋಗಿ ಮಾತಾಡ್ತಾ ಇಲ್ಲ, ಅವರು ನನ್ನ ಹತ್ರ ಬರ್ತಾ ಇಲ್ಲ. ಈ ಸಿಚುವೇಶನ್ ಅವ್ರಿಗೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ನಿಮ್ಮ ಆ್ಯಕ್ಷನ್ಸ್ನಲ್ಲಿ ಇಷ್ಟು ದೊಡ್ಡ ಚೇಂಜ್ ಹೇಗೆ ಬಂತು? ಮೊದಲು ಮಾಡ್ತಾ ಇದ್ದ ಎಲ್ಲ ಎಫರ್ಟ್ಸ್ ಈಗ ಯಾಕೆ ನಿಂತು ಹೋಯಿತು? ಅದೇ ಕ್ವಶನ್ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಅವರು ಈಗ ಸಂಪೂರ್ಣ ಆ ಕನ್ಫ್ಯೂಷನ್ ಝೋನ್ನಲ್ಲಿದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅವರಿಗೆ ಈಗ ಹಳೆಯ ದಿನಗಳು ತುಂಬ ಮಿಸ್ಸಿಂಗ್ ಆಗ್ತಾ ಇದೆ. ನಿಮ್ಮ ಜೊತೆ ಕಳೆದ ಫನ್ ಮೂಮೆಂಟ್ಸ್, ಒಟ್ಟಿಗೆ ಮೀಟ್ ಆಗಿದ್ದು, ಒಟ್ಟಿಗೆ ಮಾತಾಡಿದ್ದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು, ಈ ಎಲ್ಲ ಮೆಮೊರೀಸ್ ಈಗ ಅವರನ್ನು ಕಾಡ್ತಾ ಇದೆ. ನಿಮ್ಮಿಬ್ಬರ ವೈಬ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ನೋದು ಅವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಒಂದು ಕಂಫರ್ಟ್ ಫೀಲ್ ಆಗ್ತಾ ಇತ್ತು. ನೀವಿಬ್ಬರು ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರಿ. ಈಗ ಆ ಫೀಲಿಂಗ್ಸನ್ನು ಅವರು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅವರ ಎನರ್ಜಿ ಇದೆ. ಯಾರ ಕಡೆಯಿಂದಲೂ, ಇಬ್ಬರ ಕಡೆಯಿಂದಲೂ ಆ್ಯಕ್ಷನ್ ಅನ್ನೋದು ಬರ್ತಾ ಇಲ್ಲ. ಅವರ ಕಡೆಯಿಂದಲೂ ಇಲ್ಲ, ನಿಮ್ಮ ಕಡೆಯಿಂದಲೂ ಇಲ್ಲ. ಮತ್ತು ಈ ಸಿಚುವೇಶನ್ ಅವರನ್ನು ಕೂಡ ಒಳಗಿನಿಂದ ಹರ್ಟ್ ಮಾಡ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಹೀಗೆ ಯಾಕಾಯಿತು ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಪ್ರಾಕ್ಟಿಕಲ್ ಮೈಂಡ್ಸೆಟ್ ಎನರ್ಜಿ. ಈ ವ್ಯಕ್ತಿ ತುಂಬ ಲಾಜಿಕಲ್ ನೇಚರ್ ಇರುವ ವ್ಯಕ್ತಿ, ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವವರು, ಹೆಚ್ಚಾಗಿ ಅವರ ಮೈಂಡ್ ಮಾತನ್ನೇ ಕೇಳುವವರು. ಅವರ ಎಮೋಷನ್ಸನ್ನು ಸಂಪೂರ್ಣ ಬ್ಲಾಕ್ ಮಾಡಿದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ಅವರ ಎಮೋಷನ್ಸನ್ನು ಸಂಪೂರ್ಣ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಅವರ ಸೈಡ್ನಿಂದ ಯಾವುದೇ ವಿಷಯವನ್ನು ಶೋ ಮಾಡೋದು ಇಷ್ಟ ಇಲ್ಲ. ಇದೇ ಅವರ ದೊಡ್ಡ ವೀಕ್ನೆಸ್. ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ. ಅವರಿಗೆ ಯಾವಾಗಲೂ ಒಂದು ಫೀಲಿಂಗ್ ಇರುತ್ತೆ, ನಾನು ಎಮೋಷನ್ಸ್ ತೋರಿಸಿದ್ರೆ ವೀಕ್ ಆಗಿ ಕಾಣಿಸ್ತೀನಿ, ನಾನು ಅತ್ರೆ ವೀಕ್ ಆಗಿ ಕಾಣಿಸ್ತೀನಿ. ಅದಕ್ಕೆ ಅವರು ಅವರ ಡಿಸೈರನ್ನು ಕೂಡ ನಿಮಗೆ ಓಪನ್ ಆಗಿ ಹೇಳೋದಿಲ್ಲ. ಅವರ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ತಾರೆ. ರಿಸೀವಿಂಗ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ತುಂಬ ವಿಷಯಗಳನ್ನು ರಿಸೀವ್ ಮಾಡಿದ್ದಾರೆ. ಬಹಳ ಸಪೋರ್ಟ್ ಪಡೆದಿರಬಹುದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ಬಹುಶಃ ನೀವು ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಮಾಡಿರ್ಬೋದು, ಅಥವಾ ಅವರು ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ಬೋದು. ನೀವು ಯಾವಾಗಲೂ ಅವರ ಹೆಲ್ಪ್ಗೆ ನಿಂತಿದ್ದೀರಾ. ನಿಮ್ಮ ಕನೆಕ್ಷನ್ನಲ್ಲಿ ಇಂತಹ ಎನರ್ಜಿ ಇದೆ. ಈಗ ಅದೇ ವಿಷಯದ ಕೊರತೆಯನ್ನು ಅವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ನೀವು ಮಾಡ್ತಾ ಇದ್ದ ಹೆಲ್ಪ್ ಈಗ ಆಗ್ತಾ ಇಲ್ಲ, ಈಗ ಸಿಗ್ತಾ ಇಲ್ಲ. ಅದರ ಲ್ಯಾಕ್ ಈಗ ಅವ್ರಿಗೆ ತುಂಬ ಕಾಣಿಸ್ತಾ ಇದೆ. ಅದೇ ರೀತಿಯ ಎನರ್ಜಿ ಇದೆ. ಅಬಂಡೆನ್ಸ್ ಎನರ್ಜಿ. ಬಹುಶಃ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ನೀವೇ ಅವರ ಅಬಂಡೆನ್ಸ್ ಆಗಿದ್ರಿ. ನೀವು ಅವರ ಲೈಫ್ನಲ್ಲಿ ಇರುವವರೆಗೂ ಅವರ ಲೈಫ್ನಲ್ಲಿ ಗ್ರೋತ್ ಇತ್ತು, ಅಬಂಡೆನ್ಸ್ ಇತ್ತು. ಅವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಇತ್ತು. ಆದರೆ ನೀವು ದೂರ ಆದಮೇಲೆ, ನಿಮ್ಮ ಎನರ್ಜಿ ಅವರಿಂದ ದೂರ ಆದಮೇಲೆ ಅವರ ಲೈಫ್ ಮತ್ತೆ ಡೌನ್ಫಾಲ್ ಕಡೆ ಹೋಗ್ತಾ ಇದೆ. ಫೈನಾನ್ಷಿಯಲ್ ಚಾಲೆಂಜಸ್ ಕೂಡ ಇದೆ. ಮೊದಲು ಇದ್ದ ಒಳ್ಳೆಯ ಸಮಯ ಈಗ ಬದಲಾಗಿದೆ. ನೀವು ಅವರ ಅಬಂಡೆನ್ಸ್ ಆಗಿದ್ರಿ. ನೀವು ದೂರ ಆದಮೇಲೆ ಆ ಅಬಂಡೆನ್ಸ್ ಕೂಡ ಅವರ ಲೈಫ್ನಿಂದ ದೂರ ಆಗಿದೆ. ಈಗ ಅವರು ಮನಸ್ಸಿನ ಒಳಗಿನಿಂದ ತುಂಬ ಲ್ಯಾಕ್ ಫೀಲ್ ಮಾಡ್ತಾ ಇದ್ದಾರೆ, ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಒಳಗಿನಿಂದ ಒಂದು ಎಂಪ್ಟಿನೆಸ್, ಒಂದು ಕೊರತೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಅವರ ಬಳಿ ಎಲ್ಲವೂ ಇರಬಹುದು, ಆದರೂ ಅವರಿಗೆ ಹ್ಯಾಪಿನೆಸ್ ಇಲ್ಲ, ಪೀಸ್ ಇಲ್ಲ. ಅವರಿಗೆ ಒಂದು ಇನ್ಕಂಪ್ಲೀಟ್ ಫೀಲಿಂಗ್ ಇದೆ. ಅಂದರೆ ಅವ್ರ ಹತ್ರ ಎಲ್ಲ ಇರ್ಬೋದು, ಬಟ್ ಇನ್ಕಂಪ್ಲೀಟ್ ಫೀಲಿಂಗ್ ಇದೆ. ಯಾಕೆಂದರೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಅವರಿಗೆ ನಿಮ್ಮಿಂದ ಮಾತ್ರ ಸಿಗುತ್ತೆ ಅನ್ನೋದು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವರ ಎನರ್ಜಿ ಅದೇ ಹೇಳ್ತಾ ಇದೆ. ರಿಯೂನಿಯನ್ ಡಿಸೈರ್ ಎನರ್ಜಿ. ಈಗ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರಿಗೆ ರಿಯೂನಿಯನ್ ಬೇಕಾಗಿದೆ. ಅವ್ರಿಗೆ ಅನ್ನಿಸ್ತಾ ಇದೆ, ಇವಾಗ ನೀವು ಅವ್ರ ಜೊತೆ ಇದ್ದಿದ್ರೆ, ಮತ್ತು ನೀವಿಬ್ಬರು ಒಟ್ಟಿಗೆ ಇದ್ದಿದ್ರೆ, ಎಲ್ಲವೂ ಸರಿಯಾಗಿದ್ದರೆ ಅಂತ ಯಾವುದೇ ರೀತಿಯಾದರೂ ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಅವರಿಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಅವರ ಮೈಂಡ್ ಸಂಪೂರ್ಣ ಬ್ಲಾಕ್ ಆಗಿದೆ. ಹೇಗೆ ಅವರ ಎಮೋಷನ್ಸ್ ಬ್ಲಾಕ್ ಆಗಿದೆಯೋ ಅದೇ ರೀತಿ ಅವರ ಯೋಚನೆ ಕೂಡ ಬ್ಲಾಕ್ ಆಗಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಡಿಸಿಷನ್ ತಗೊಳ್ಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಔಟ್ಸೈಡ್ ಇನ್ಫ್ಲೂಯೆನ್ಸ್ ಎನರ್ಜಿ. ಯಾವುದೋ ಒಂದು ಸಿಚುವೇಶನ್ ಇವರನ್ನು ಕಂಟ್ರೋಲ್ ಮಾಡ್ತಾ ಇರಬಹುದು. ಬಹುಶಃ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು. ಯಾವುದೋ ಒಂದು ವಿಷಯ, ಯಾವುದೋ ಒಂದು ಪ್ರಾಬ್ಲಮ್ ಈ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಕೂಡ ಬಂದಿರಬಹುದು. ಇನ್ನು ಕೆಲವರ ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮ್ಮ ಜೊತೆ ತುಂಬ ಡಿಸ್ರೆಸ್ಪೆಕ್ಟ್ ಆಗಿ ಬಿಹೇವ್ ಮಾಡಿರೋದು ಕೂಡ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನೀವು ಅವರಿಗೆ ಕಾಲ್ ಮಾಡಿದ್ದೀರಾ, ಆದರೆ ಅವರು ತುಂಬ ರೂಡಾಗಿ ಮಾತಾಡಿದ್ದಾರೆ.
ಅದರ ನಂತರ ನೀವು ಒಂದು ಡಿಸಿಷನ್ ತಗೊಂಡಿದ್ದೀರಾ, ಇನ್ನು ಮುಂದೆ ನಾನು ಕಾಲ್ ಮಾಡೋದಿಲ್ಲ, ಅವರೇ ಬಂದರೆ ಮಾತಾಡ್ತೀನಿ ಅಂತ ನೀವು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀರಾ. ಕೆಲವರ ಲೈಫ್ನಲ್ಲಿ ಈ ಸಿಚುವೇಶನ್ ಕೂಡ ಇರಬಹುದು. ಸಪ್ರೆಸ್ಡ್ ಫೀಲಿಂಗ್ಸ್ ಎನರ್ಜಿ. ಈ ವ್ಯಕ್ತಿಗೆ ಒಳಗಿನಿಂದ ನಿಮ್ಮ ಕಡೆ ಬರಬೇಕು ಅನ್ನೋ ಫೀಲಿಂಗ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಡಿಸೈರ್ ಕೂಡ ಇದೆ. ಕೆಲವರ ಲೈಫ್ನಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಆದರೆ ಈ ವ್ಯಕ್ತಿ ತುಂಬ ಸ್ಟಬರ್ನ್. ಒಮ್ಮೆ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನು ಫಾಲೋ ಮಾಡ್ತಾರೆ. ಇನ್ನು ಮಾತಾಡಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರೆ ಅವರ ಹಾರ್ಟ್ ಎಷ್ಟೇ ಹೇಳಿದ್ರು ಅವರು ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾರೆ. ಆದರೆ ಒಂದು ಸಲ ಈ ವ್ಯಕ್ತಿಯ ನನ್ನ ಲೈಫ್ನಲ್ಲಿ ಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರೆ ಅದನ್ನು ಪೂರ್ಣ ಮಾಡುವವರೆಗೂ ಅವರು ಎಫರ್ಟ್ ಹಾಕ್ತಾರೆ. ಅವರ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ಎನರ್ಜಿ ಕೂಡ ಇದೆ. ನೆಕ್ಸ್ಟ್ ಆ್ಯಕ್ಷನ್ ಎನರ್ಜಿ. ಈ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಬಗ್ಗೆ ನೋಡೋಣ. ಮೊದಲಿಗೆ ಒಂದು ವೇಟಿಂಗ್ ಪೀರಿಯಡ್ ಇದೆ. ನೀವು ಈ ಕನೆಕ್ಷನ್ಗೆ ಸ್ವಲ್ಪ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಡೋದು ಅಂದರೆ ದಿನ ಇಡೀ ಅವರನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕು ಅಂತ ಅಲ್ಲ. ನಿಮ್ಮ ವರ್ಕ್ಗೆ ಟೈಮ್ ಕೊಡಿ, ನಿಮ್ಮ ಲೈಫ್ಗೆ ಟೈಮ್ ಕೊಡಿ, ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡಿ. ಮತ್ತು ಈ ಕನೆಕ್ಷನ್ಗೆ ಸ್ವಲ್ಪ ಸ್ಪೇಸ್ ಕೊಡಿ, ಯಾಕೆಂದರೆ ಇದು ಟೈಮ್ ತಗೊಳ್ಳುವಂತಹ ಪ್ರೊಸೆಸ್. ನೀವು ಸ್ಪೇಸ್ ಕೊಟ್ಟಾಗ ಕೆಲವು ವಿಷಯಗಳು ತಾನಾಗಿಯೇ ಹೀಲ್ ಆಗುತ್ತೆ. ಅದರ ನಂತರ ಸರಿಯಾದ ಟೈಮ್ನಲ್ಲಿ ಅದು ನಿಮ್ಮ ಕಡೆಗೆ ಬರುತ್ತೆ. ಸೊ ವ್ಯಕ್ತಿ ಕೂಡ ಹಾಗೆ, ಈ ವ್ಯಕ್ತಿಯ ಎನರ್ಜಿ ಆ ರೀತಿ ಇದೆ. ಈ ಕನೆಕ್ಷನ್ಗೆ ಸ್ವಲ್ಪ ಟೈಮ್ ಬೇಕು ಮತ್ತು ಸ್ಪೇಸ್ ಕೊಡೋದು ತುಂಬ ಮುಖ್ಯ. ತುಂಬ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಬಗ್ಗೆ ಕೂಡ ಥಿಂಕ್ ಮಾಡಿ. ತಾನಾಗಿಯೇ ವಿಷಯಗಳು ಸರಿಯಾಗುವ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಅವರ ಒಳಗಿನ ಫೀಲಿಂಗ್ಸನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರು ಇಷ್ಟು ದಿನ ಸಪ್ರೆಸ್ ಮಾಡ್ಕೊಂಡಿದ್ದ ಎಮೋಷನ್ಸ್ ಅದೇ ಅವರಿಗೆ ಸರಿಯಾದ ದಾರಿ ತೋರಿಸೋದಕ್ಕೆ ಶುರು ಮಾಡುತ್ತೆ. ಯಾವುದು ಸರಿ ಯಾವುದು ತಪ್ಪಾಗಿದೆ ಅನ್ನೋದು ಅವರ ಹಾರ್ಟ್ ಅವ್ರಿಗೆ ತಿಳಿಸುತ್ತೆ. ಇಷ್ಟು ದಿನ ಸಪ್ರೆಸ್ ಮಾಡ್ಕೊಂಡಿದ್ದ ಲವ್ ಅದನ್ನು ಅವರು ಅಕ್ಸೆಪ್ಟ್ ಮಾಡಬೇಕಾದ ಸಮಯ ಬರುತ್ತೆ. ಸೊ ಅವರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ನಾನು ಈ ವ್ಯಕ್ತಿಯಲ್ಲದೆ ಇರೋದಕ್ಕೆ ಆಗೋದಿಲ್ಲ. ಅದೇ ಅವರ ಇಂಟರ್ನಲ್ ಗೈಡೆನ್ಸ್ ಕೂಡ ಆಗಿರುತ್ತೆ. ಆಗ ಅವರ ಫೀಲಿಂಗ್ಸ್ ಸರ್ಫೇಸ್ಗೆ ಬರುತ್ತೆ. ಆಗ ಅವರು ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳುವ ಬಗ್ಗೆ ಯೋಚನೆ ಮಾಡ್ತಾರೆ. ಪಾರ್ಟ್ನರ್ ಫೀಲಿಂಗ್ಸ್ ಎನರ್ಜಿ. ಈಗ ಅವರ ಫೀಲಿಂಗ್ಸ್ ಏನಿದೆ ನೋಡೋಣ. ಅವರು ಒಳಗಿನಿಂದ ತುಂಬ ಹರ್ಟ್ ಆಗಿದ್ದಾರೆ. ಹೊರಗಡೆ ಅವರು ತೋರಿಸ್ಕೊಳ್ಳದೆ ಇರೋ ರೀತಿ ಶೋ ಮಾಡ್ತಾ ಇರ್ಬೋದು. ಒಳಗಿನಿಂದ ತುಂಬ ಬ್ರೋಕನ್ ಆಗಿದ್ದಾರೆ. ಅವರು ಮಾಡಿದ ತಪ್ಪಿನ ಬಗ್ಗೆ ಅವರೊಳಗೆ ಗಿಲ್ಟ್ ಇದೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಹೊರಗಡೆ ಏನೇ ಪ್ರಿಟೆಂಡ್ ಮಾಡಿದ್ರು ಕೂಡ ಅವರ ಸೋಲ್ಗೆ ಸತ್ಯ ಗೊತ್ತಿರುತ್ತೆ. ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಅವರೊಳಗೆ ಗಿಲ್ಟ್ ಮತ್ತು ರಿಗ್ರೆಟ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೂಡ ಅದನ್ನೇ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಹಾನೆಸ್ಟ್ ಆಗಿರಲಿಲ್ಲ, ಅದು ಅವರ ಒಳಗಿನಿಂದ ರಿಗ್ರೆಟ್ ಆಗ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಇಷ್ಟು ದಿನ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಓಡ್ತಾ ಇದ್ದ ಈ ವ್ಯಕ್ತಿ ಈಗ ರೆಸ್ಪಾನ್ಸಿಬಿಲಿಟಿ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆದರೆ ಈ ಪ್ರೊಸೆಸ್ ಕೂಡ ನಿಧಾನವಾಗಿ ನಡೆಯುವ ಎನರ್ಜಿ ಕೂಡ ಇದೆ. ಅದಕ್ಕಾಗಿ ಟೈಮ್ ಬೇಕಾಗುತ್ತೆ. ಕರೇಜ್ ಎನರ್ಜಿ. ಮುಂದಿನ ಟೈಮ್ನಲ್ಲಿ ಈ ವ್ಯಕ್ತಿಯ ಒಳಗೆ ಕರೇಜ್ ಅನ್ನೋದು ಹೆಚ್ಚಾಗ್ತಾ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡುವ ಧೈರ್ಯ ಬರ್ತಾ ಇದೆ. ಈಗ ಅವರು ಫಿಯರ್ನಲ್ಲಿದ್ದಾರೆ. ಈ ಫಿಯರ್ನಿಂದ ಅವರು ಹೊರಗಡೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈ ಫಿಯರ್ಗೆ ತುಂಬ ರೀಸನ್ಸ್ ಇರ್ಬೋದು. ಆದರೆ ಮುಂದೆ ಅವರು ಆ ಫಿಯರನ್ನು ಫೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರಿಯಾದ ಸ್ಟೆಪ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಮ್ಯುನಿಕೇಷನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ದೊಡ್ಡ ಡ್ರಾಮಾವನ್ನು ಅವಾಯ್ಡ್ ಮಾಡಿ. ಅವರಿಗೆ ಕಂಫರ್ಟಬಲ್ ಸ್ಪೇಸ್ ಕೊಡಿ. ಅವರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಗ ಸಿಚುವೇಶನ್ ಬೆಟರ್ ಆಗಬಹುದು. ಮುಂದಿನ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ರಿಯಲ್ ಕಮ್ಯುನಿಕೇಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಜವಾದ ಕಾನ್ವರ್ಜೇಷನ್ ನಡೆಯುತ್ತೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿದ್ದ ಡೌಟ್ಸ್ ಒಂದೊಂದಾಗಿ ಕ್ಲಿಯರ್ ಆಗುತ್ತೆ. ಆನ್ಸರ್ ಸಿಗದ ಕ್ವಶನ್ಸ್ಗೂ ಆನ್ಸರ್ ಸಿಗುತ್ತೆ. ಈ ಕಮ್ಯುನಿಕೇಷನ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ತುಂಬ ಕ್ಲಾರಿಟಿ ತರುತ್ತೆ. ಸೊ ಇದು ಇವತ್ತಿನ ಇವರ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.